ಇವಾಗ ದೊಡ್ಡಪ್ಪ ನಾನು ಕರೆಕ್ಟ್ ಅಂತ 100 ಮಾರ್ಕ್ಸ್ಗಳನ್ನ ಕೊಟ್ಟು ಪಾಸ್ ಮಾಡಿದ್ದಾರೆ ದೊಡ್ಡಮ್ಮ. ಅಂದ್ರೆ ನಾನು ಎಲ್ಲೇ ಇದ್ರು ನೀನ್ ಕೊಟ್ಟಿರೋ ಧೈರ್ಯದಿಂದಾನೇ ಸಂತೋಷವಾಗಿರ್ತೀನಿ. ಇದೆ ಅಲ್ವಾ ನನ್ ಮಮ್ಮ ಕೇಳ್ಕೊಂಡಿದ್ದು. ಹಾಗಲ್ಲ ಆದ್ಯ. ದೊಡ್ಡಪ್ಪ ನೀವು ಹೇಳ್ದ ಹಾಗೆ ನಾನ್ ಮಾಡ್ತೀನಿ. ಈ ವಿಷಯದ ಬಗ್ಗೆ ಯೋಚನೆ ಮಾಡೋ ಅವಶ್ಯಕತೆ ಇಲ್ಲ. ಆದ್ಯ ಆದ್ಯ ನನ್ನ ಮಾತನ್ನ ಕೇಳಮ್ಮ. ನೀನ್ ಇಲ್ಲೇ ಇದ್ಬಿಡು. ಆದ್ಯ ಮತ್ತೆ ನಮಗ್ ಬೇಜಾರ್ ಮಾಡ್ಬೇಕು ಅನ್ಕೋತಿದ್ಯಾ? ನೀನಿಲ್ಲ ಅಂದ್ರೆ ಅಪ್ಪ ಹೋಗು ಅಂತ ಹೇಳಲ್ಲ ಆದ್ಯ. ನೀನ್ ಇಲ್ಲೇ ಇದ್ಬಿಡ್ತೀನಿ ಅಂತ ಹೇಳ್ಬೋದಲ್ಲ. ಇಲ್ಲ ರಾಜಲಕ್ಷ್ಮಿ, ದೊಡ್ಡಪ್ಪ ಹೇಳಿದ್ರಲ್ಲಿ ನಿಜ ಇದೆ. ನನ್ನಿಂದ ಮದುವೆ ನಿಂತು ಹೋಗೋದು ನನಗೆ ಇಷ್ಟ ಇಲ್ಲ. ಆಗ್ಲೇ ಹೊರಟೋಗ್ಬೇಕಿತ್ತು. ಇಷ್ಟೆಲ್ಲ ದೊಡ್ಡದಾಗೋದಿಲ್ಲ ಅನ್ಕೊಂಡು ಇಲ್ಲ ಇದ್ದೆ. ಇವಾಗ ಅರ್ಥ ಆಯ್ತು ನಾನು ತುಂಬಾ ದೂರ ಹೊರಟೋಗ್ಬೇಕು ಅಂತ. ಅಯ್ಯೋ ಹಾಗಲ್ಲ ಆದ್ಯ. ನೋಡು, ನೀನ್ ಯಾವ ತಪ್ಪನು ಮಾಡಿಲ್ಲ ಅಲ್ವಾ? ಹಾಗಿದ್ಮೇಲೆ ನೀನ್ ಯಾಕೆ ಮನೆ ಬಿಟ್ಟು ಹೋಗ್ಬೇಕು? ತಪ್ಪು ನಾನ್ ಮಾಡ್ದೆ ಹೋದ್ರು ಇಷ್ಟೆಲ್ಲ ನಡೆಯೋದಕ್ಕೆ ಕಾರಣ ನಾನೇ ಅಲ್ವಾ? ನಾನೊಂದ್ ವೇಳೆ ಈ ಮನೆಗೆ ಬರ್ದೇ ಇದ್ದಿದ್ರೆ ಸೀನು ನನ್ನ ಪ್ರೀತಿಸ್ತಾನೆ ಇರ್ಲಿಲ್ಲ. ಚಾರು ಮದ್ವೆ ನಿಂತು ಹೋಗ್ತಾ ಇರ್ಲಿಲ್ಲ. ದೊಡ್ಡಪ್ಪ ಪಂಚಾಯ್ತಿಯಲ್ಲಿ ಅವ್ರ ತಲೆನ ತಗ್ಗಿಸ್ಕೊಳ್ತಾನೆ ಇರ್ಲಿಲ್ಲ. ಇದ್ರಲ್ಲಿ ಸೀನು ಮಾವಂದೆ ತಪ್ಪು ಅಂತ ಅಪ್ಪನೂ ಹೇಳಿದ್ರಲ್ಲ ಆದ್ಯ. ನೀನ್ ಇಲ್ಲೇ ಇರ್ತೀನಿ ಅಂತ ಅವ್ರಿಗೆ ಹೇಳಿದ್ರೆ ಅವ್ರು ಖಂಡಿತ ಬೇಡ ಅನ್ನಲ್ಲ. ಕೆಲವೊಂದ್ಸಲ ನಾವು ತಪ್ಪು ಮಾಡದೆ ಹೋದ್ರು ತಲೆ ಬಾಗ್ಬೇಕು ಅಂತ ಈ ಮನೆಯಲ್ಲೇ ನಾನ್ ಕಲ್ತಿದ್ದು. ಅಯ್ಯೋ ಆದ್ಯ ಆದ್ಯ. ಪಾರ್ವತಿ, ಅಲ್ಲಿ ಚಾರು ಪರಿಸ್ಥಿತಿ ನೋಡಿದ್ಯಾ? ಅಷ್ಟು ಮಳೆ ಸುರಿತಾ ಇದ್ರು ಅಲ್ಲೇ ನಿಂತಿದ್ದಾಳವಳು. ನಾವು ಅವಳಿಗೆ ಎಷ್ಟೇ ಕಷ್ಟ ಕೊಟ್ರು ಸೀನು ಮೇಲಿರೋ ಪ್ರೀತಿ ಕಮ್ಮಿ ಆಗ್ತಿಲ್ಲ. ಅವನನ್ನ ಮದ್ವೆ ಮಾಡ್ಕೊಳ್ಳೋದಿಕ್ಕೆ ಎಷ್ಟೆಲ್ಲ ಕಷ್ಟ ಪಡ್ತಿದ್ದಾಳೆ ಪಾಪ. ಏನಕ್ಕ, ಚಾರು ಅಂದ್ರೆ ನಿನಗೆ ಅಷ್ಟೊಂದು ಇಷ್ಟನಾ? ಅವ್ರು ಮಾಡಿರೋ ಕೆಲ್ಸಕ್ಕೆ ಈಗ್ಲೂ ನನಗ್ ಬೇಜಾರಾಗ್ತಾ ಇದೆ. ನಿನಗ್ ಬೇಜಾರಾಗ್ತಿಲ್ವಾ? ಚಾರು ನಿನಗ್ ಮಳೆಯಲ್ಲಿ ನೆನೀತಾ ಇರೋದು ಮಾತ್ರ ಕಾಣಿಸ್ತಿರ್ಬೋದು. ಊರಲ್ಲಿ ಅಣ್ಣನಿಗಾಗಿರೋ ಅವಮಾನ ನೆನೆಸ್ಕೊಂಡ್ರೆ ನನ್ನ ಹೃದಯ ಒಡೆದೋಗ್ತಿದೆ ಅಕ್ಕ. ಲೋ, ತಪ್ಪೆಲ್ಲ ಅವಳ್ದೆ ಅನ್ನೋ ತರ ಮಾತಾಡ್ತಿದ್ಯಲ್ಲ. ಮದ್ವೆ ಫಿಕ್ಸ್ ಆಗಿ ಮುಹೂರ್ತ ಇಟ್ಮೇಲೆ ಬೇರೆ ಹುಡುಗಿನ ಪ್ರೀತಿಸ್ತಾ ಇದೀನಿ ಅಂದ್ರೆ ಯಾವ ಹುಡುಗಿ ತಾನೇ ಕ್ಷಮಿಸ್ತಾಳೆ? ಅವಳಿಗಷ್ಟು ಅವಮಾನ ಆದ್ರೂ ಅವಳಿನ್ನೂ ಸೀನುನೇ ಆಸೆ ಪಡ್ತಾ ಇದ್ದಾಳೆ ಕಣೋ. ಅಂತ ಹುಡುಗಿನ ಮಳೆಲ್ ನೆನೆಯಕ್ ಬಿಡ್ಬೇಕು ಅನ್ನಿಸ್ತಿದ್ಯಾ ನಿನ್ಗೆ? ನಿಮಗೆಲ್ಲ ಅಣ್ಣನ್ಗಾಗಿರೋ ಅವಮಾನ ನೆನಪಿಲ್ಲ. ನಿಮ್ಗೆ ಆ ಹುಡುಗಿ ನೋವು ಪಡ್ತಾ ಇದ್ರೆ ನೋಡಕ್ ಆಗ್ತಿಲ್ಲ. ಚಾರು ಅಂದ್ರೆ ನಿನಗೆ ಇಷ್ಟೊಂದು ಇಷ್ಟ ಅಂತ ನನಗ್ ಗೊತ್ತಿರ್ಲಿಲ್ಲ ಅಕ್ಕ. ನಿಮ್ಮನ್ನ ಹೀಗೆ ಬಿಟ್ರೆ ಅವಳ ಹೆಸರಲ್ಲಿ ಒಂದು ದೇವಸ್ಥಾನ ಕಟ್ಟಿಸ್ತೀರಾ ಅಕ್ಕ? ಯಾಕೆ ಕಟ್ಸಲ್ಲ ಶಿವರಾಜು? ಚಾರು ಅಂದ್ರೆ ಇವ್ರ ಕಣ್ಣಿಗೆ ಬರೀ ಮನುಷ್ಯಲೇ ಅಲ್ಲ, ಮೈ ತುಂಬಾ ಬಂಗಾರ ಹೇರ್ಕೊಂಡಿರೋ ಒಂದು ವಿಗ್ರಹ. ನಾನ್ ದುಡ್ಡಿನ ಬಗ್ಗೆ ಯೋಚಿಸ್ತಾ ಇಲ್ಲ. ಚಾರು ಸೀನು ಮದ್ವೆ ಬಗ್ಗೆ ಯೋಚಿಸ್ತಾ ಇದ್ದೀನಿ. ಇಬ್ರು ಮದ್ವೆ ಆಗಿ ಮಕ್ಕಳು ಮರಿ ಜೊತೆ ಸಂತೋಷವಾಗಿರೋದನ್ನ ನೋಡಿ ನಾನ್ ಖುಷಿ ಪಡ್ಬೇಕು ಅಂತ ಅನ್ಕೊಂಡೆ. ಇದೆಲ್ಲ ನಡಿಲಿಲ್ವಲ್ಲ ಅಂತ ನಾನ್ ಸಂಕಟ ಪಡ್ತಾ ಇದ್ರೆ ನಿಮಗೆ ತಮಾಷೆ ಅನ್ನಿಸ್ತಿದ್ಯಾ? ಅತ್ಗೆ, ಅವಳ ಪರಿಸ್ಥಿತಿ ನೋಡಿ ಊರೆಲ್ಲ ನಗ್ತಾ ಇದೆ. ಇವ್ರು ತಮಾಷೆ ಮಾಡ್ಕೊಳ್ಳೋದ್ರಲ್ಲಿ ಏನ್ ತಪ್ಪಿಲ್ಲ ಬಿಡಿ. ಪಾರ್ವತಿ, ಏನ್ ಮಾತಾಡ್ತಿದ್ಯಾ? ಮತ್ತಿನ್ನೇನ್ರಿ?
ಅವಳಿಗೆ ಮದ್ವೆ ಫಿಕ್ಸ್ ಮಾಡಿ ಕ್ಯಾನ್ಸಲ್ ಮಾಡ್ಸಿದ್ರೆ ಅವಳ ಬದುಕೇನಾಗುತ್ತೆ ಅಂತ ಯೋಚಿಸಿದೀರಾ? ಅಣ್ಣನ್ನ ಅವರಲ್ಲಿ ಯಾರಾದ್ರೂ ಒಪ್ಪಿಸ್ಬೋದಿತ್ತು, ಆದ್ರೆ ಅವರು ಅಣ್ಣನ ಮರ್ಯಾದೆ ತೆಗಿಬೇಕು ಅನ್ಕೊಂಡ್ರು. ಆದ್ರೆ ಇವಾಗ ಅವ್ರ ಮರ್ಯಾದೆನೇ ಹೋಗಿದೆ. ಅಷ್ಟಕ್ಕೂ ನಾವ್ ಹೇಳ್ಬೇಕಾಗಿರೋದು ಇವ್ರಿಗಲ್ಲ ಪಾರ್ವತಿ. ಇದೆಲ್ಲದಕ್ಕೂ ಕಾರಣ ಆದ್ಯ. ಅವಳನ್ ಬೈಬೇಕು. ಅವಳು ನೀ ಮನೆ ಕರ್ಕೊಂಡ್ ಬಂದಿರೋ ನಮ್ಮ ಅತ್ತಿಗೆ ಅನ್ಬೇಕು. ಏನೇ ಇದ್ರಲ್ಲಿ ತಂಗಿಯಮ್ಮನ್ ತಪ್ಪೇನೇ ಇದೆ? ತಪ್ಪೇನಿದ್ಯಾ? ಆವತ್ತು ಅಮೆರಿಕಾಗ್ ಹೋಗಿ ವಾಪಸ್ ಬರೋವಾಗ ಎಕ್ಸ್ಟ್ರಾ ಲಗೇಜ್ ತಗೊಂಡ್ ಬಂದ್ಲು. ಅದನ್ನ ನಮ್ಮೆಲ್ಲರ ತಲೆ ಮೇಲೆ ಕೂರ್ಸಿದ್ಲು. ಅವಳಿಂದಾಗಿ ನನ್ ಮಗನ್ ಮದ್ವೆನೆ ನಿಂತು ಹೋಯ್ತು. ನಮಗ್ ಗೌರವ ಕೊಡ್ತಾ ಇದ್ದಂತ ಬೀಗ್ರು ಮನೆ ಬಾಗ್ಲಿಗೆ ಬಂದು ಬಾಯಿಗೆ ಬಂದ ಹಾಗೆ ಬೈದ್ರು.